ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ನಿಮ್ಮೆಲ್ಲರಿಗೂ ನಾನು ಇವತ್ತೊಂದು ಪ್ರಶ್ನೆಯನ್ನ ಕೇಳಿಕ್ ಬಯಸ್ತಾ ಇದ್ದೀನಿ. ಈ ಒಂದು ಕ್ಲಾಸ್ನ ಸ್ಟಾರ್ಟಿಂಗ್ ನಲ್ಲಿ ನಿಮ್ಮಲ್ಲಿ ಎಷ್ಟು ಜನರಿಗೆ ಇಂಗ್ಲಿಷ್ ನಲ್ಲಿ ನಾನು ಮಾತಾಡಬೇಕು ಅನ್ನುವಾಗ ಈ ಒಂದು ಭಯ ಬರುತ್ತಾ? ಯಾವ ಭಯ? ನಾನು ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ನಿಮ್ಮನ್ನ ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡೋದ್ರಿಂದ ಸ್ಟಾಪ್ ಮಾಡುತ್ತಾ? ಎಸ್. ಸೊ ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಇವತ್ತಿನ ಈ ಒಂದು ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂದ್ರೆ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ನೀವು ಯಾವಾಗ ಮಾತಾಡ್ಬೋದು ಅಂದ್ರೆ ನೀವು ಮಾಡ್ತಾ ಇರುವಂತಹ ವಾಕ್ಯಗಳು, ನೀವು ಬಳಸ್ತಾ ಇರುವಂತಹ ಗ್ರಾಮರ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ, ನೀವು ಪರ್ಫೆಕ್ಟ್ ಆಗಿ ವಾಕ್ಯ ಮಾಡ್ತೀರ ಅನ್ನೋದು ನಿಮಗೆ ಗೊತ್ತಿದ್ದಾಗ ಮಾತ್ರ ಆ ಕಾನ್ಫಿಡೆನ್ಸ್ ನೀವು ಮಾತಾಡುವಾಗ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂಡ್ ಆ ಒಂದು ನಿಮ್ಮ ಗ್ರಾಮರ್ ಮಿಸ್ಟೇಕ್ಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ 95% ಇಂಗ್ಲಿಷ್ ಮಾತಾಡೋರು ಕೂಡ 95% ಜನ ತಪ್ಪು ಮಾಡುವಂತ 10 ಗ್ರಾಮರ್ ಮಿಸ್ಟೇಕ್ಸ್ಗಳು. ಆ ಮಿಸ್ಟೇಕ್ಸ್ ಇಂದ ಏನಾಗುತ್ತೆ, ಇದು ತುಂಬಾ ರಿಪೀಟೆಡ್ ಆಗಿ ಮೋಸ್ಟ್ ಕಾಮನ್ ಆಗಿ ಇಂಡಿಯಾದಲ್ಲಿ ಮಾಡುವಂತಹ ಇಂಡಿಯನ್ ಇಂಗ್ಲಿಷ್ ಸ್ಪೀಕರ್ಸ್ ಮಾಡುವಂತಹ ಮಿಸ್ಟೇಕ್ಸ್ಗಳು. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಅಂಡ್ ಪ್ಲಸ್ ಬೇರೆಯವರು ಮಾತಾಡೋಗ್ಲು ಕೂಡ ನೀವು ಗುರುತಿಸಬಹುದು ಯಾರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ, ಯಾರು ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಿಂದ ಇನ್ನೂ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆ ಒಂದು 10 ಮಿಸ್ಟೇಕ್ಸ್ ಗಳನ್ನ ಇವತ್ತು ನಾನು ನಿಮಗೆ ವಿತ್ ಕಾನ್ಸೆಪ್ಟ್ ನ ಜೊತೆಯಲ್ಲಿ ಈಸಿ ಮೆಥಡ್ ನಲ್ಲಿ ಕಲಿಸ್ತಾ ಹೋಗ್ತೀನಿ. ಇನ್ನ ಕ್ಲಾಸ್ ನ ನೋಟ್ಸ್ ಗಾಗಿ ನನ್ನ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಫ್ರೀ ಆಗಿ ಈ ಒಂದು ಕ್ಲಾಸ್ ನ PDF ನಿಮಗೆ ಸಿಗುತ್ತೆ. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಇದೇ ರೀತಿ ಹೆಚ್ಚಿನ ಫ್ರೀ ಕಾಂಟೆಂಟ್ ಗಾಗಿ. ಸೊ 10 ಮೋಸ್ಟ್ ಕಾಮನ್ ಇಂಗ್ಲಿಷ್ ಗ್ರಾಮರ್ ಮಿಸ್ಟೇಕ್ಸ್. 95% ಪೀಪಲ್ ಮೇಕ್ ದೀಸ್ ಗ್ರಾಮರ್ ಮಿಸ್ಟೇಕ್ಸ್ ವೈಲ್ ಸ್ಪೀಕಿಂಗ್. ಎಸ್, ಇಂಗ್ಲಿಷ್ ಮಾತಾಡೋರು ಕೂಡ ಈ ಒಂದು ತಪ್ಪುಗಳನ್ನ ಮಾಡ್ತಾರೆ. ಸೊ ಈ ತಪ್ಪುಗಳನ್ನ ನೀವು ಕಲಿತ್ ಬಿಟ್ರೆ, ಅಂದ್ರೆ ತಪ್ಪನ್ನ ಮಾಡದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿತ್ ಬಿಟ್ರೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ರೈಟ್? ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಮಿಸ್ಟೇಕ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ ಪೇಷಂಟ್ಲಿ. ಸೊ ನೀವೆಲ್ಲೋ ಹೋಗಿ ಒಂದು ಸ್ಪೀಚ್ ಕೊಡ್ತೀರಾ, ಜನ ನಿಮಗೆ ಕುತ್ಕೊಂಡು ಕೇಳಿದ್ರು, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕೋ ಬೇಡ. ಸೊ ಅವಾಗ ನೀವು ಥ್ಯಾಂಕ್ಸ್ ಹೇಳ್ತೀರಾ. ತುಂಬಾ ಜನ ಈ ರೀತಿ ಹೇಳ್ತಾರೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ ಪೇಷಂಟ್ಲಿ ಅಂತ ಹೇಳಿ. ಸೊ ಇದರಲ್ಲಿ ಎಲ್ಲಿ ತಪ್ಪಿದೆ ನೋಡಿದ್ರೆ ತಪ್ಪಿಲ್ಲ ಅನ್ಸುತ್ತೆ, ಬಟ್ ಇದರಲ್ಲಿ ಆಕ್ಚುಲಿ ತಪ್ಪು ಎಲ್ಲಿದೆ ಅಂದ್ರೆ, ಸೊ ಇಲ್ಲಿ ಒಂದು ಮಿಸ್ಟೇಕ್ ಇದೆ. ಸೊ ಏನಪ್ಪಾ ಅಂದ್ರೆ, ಈ ಲಿಸ್ನಿಂಗ್ ಅನ್ನುವಂತಹ ವರ್ಬ್ ಅನ್ನ ಇಂಗ್ಲಿಷ್ ನಲ್ಲಿ ನಾವು ಬಳಸಿದಾಗ ಇದರ ಜೊತೆ ನಾವು ಏನ್ ಮಾಡ್ಬೇಕಾಗುತ್ತೆ ರೀ, ಟು ಅನ್ನುವಂತಹ ಈ ಒಂದು ಪ್ರೆಪೋಸಿಷನ್ ಬಳಸಲೇಬೇಕಾಗುತ್ತೆ. ಬಟ್ ಈ ಒಂದು ವಾಕ್ಯದಲ್ಲಿ ಬಳಸಿಲ್ಲ. ಸೊ ಹಾಗಾದ್ರೆ ಈ ವಾಕ್ಯ ತಪ್ಪಾಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳುವಾಗ ಅಥವಾ ಅಲ್ಲಿ ಲಿಸ್ನಿಂಗ್ ಅನ್ನುವಂತಹ ಪದ ಬಳಸುವಾಗ, ಎಲ್ಲಾದ್ರೂ ಬಳಸಿ ಲಿಸ್ನಿಂಗ್ ಅನ್ನುವಂತಹ ಪದ ಬಳಸಿದಾಗ ಅದ್ರ ನಂತರ ಆಬ್ಜೆಕ್ಟ್ ಹಾಕ್ಬೇಕಂದ್ರೆ ಅಲ್ಲಿ ನೀವು ಟು ಅನ್ನುವಂತಹ ಪ್ರೆಪೋಸಿಷನ್ ಬಳಸಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ವಾಕ್ಯ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ಸೊ ಇಲ್ಲಿ ಟು ನಲ್ಲಿ ಏನ್ ಬಂದಿಲ್ಲ, ಲಿಸ್ನಿಂಗ್ ಆದ ನಂತರ ಟು ಬಂದಿಲ್ಲ. ಸೊ ಅಂದ್ರೆ ಇಲ್ಲಿ ತಪ್ಪಿದೆ. ಸೊ ಕರೆಕ್ಟ್ ವಾಕ್ಯ ಆಗುತ್ತೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ ಪೇಷಂಟ್ಲಿ. ಸೊ ಈ ರೀತಿ ತಪ್ಪುಗಳನ್ನ ನೀವು ಬಹಳ ಕಡೆ ಮಾಡ್ತೀರಾ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಲಿಸನ್ ಮೀ ಅನ್ನೋದು ಇಲ್ಲಿ ತಪ್ಪು. ಲಿಸನ್ ಮೀ ಅಂದ್ರೆ ತಪ್ಪು. ಲಿಸನ್ ಟು ಮೀ, ನಾನು ಹೇಳ್ತಾ ಇರೋದನ್ನ ಕೇಳು. ಎಷ್ಟು ಸಲ ಬಳಸ್ತೀರಾ ಈ ವಾಕ್ಯ? ಹೌದು ಅಲ್ವಾ? ಡೈಲಿ. ಲಿಸನ್ ಟು ಮೀ, ನಾನು ಹೇಳ್ತಾ ಇರೋದನ್ನ ಕೇಳು. ಲಿಸನ್ ಹಿಮ್ ತಪ್ಪು. ಲಿಸನ್ ಟು ಹಿಮ್ ಅಂದ್ರೆ ಅವನೇನ್ ಹೇಳ್ತಾ ಇದ್ದಾನೆ ಅದನ್ನ ಕೇಳು. ಲಿಸನ್ ಹರ್ ತಪ್ಪು. ಲಿಸನ್ ಟು ಹರ್, ಅವಳನ್ನ ಕೇಳು, ಇದು ಕರೆಕ್ಟ್. ಲಿಸನ್ ದೆಮ್ ತಪ್ಪು. ಲಿಸನ್ ಟು ದೆಮ್, ಅವ್ರೇನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳು, ಅದು ಸರಿಯಾದಂತಹ ಇಂಗ್ಲಿಷ್. ಲಿಸನ್ ಅಸ್ ತಪ್ಪು. ಲಿಸನ್ ಟು ಅಸ್. ಲಿಸನ್ ಯೋರ್ ಪೇರೆಂಟ್ಸ್ ತಪ್ಪು. ಹೇಳ್ತಾರಲ್ಲ, ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳು ಅಂತ ಹೇಳಿ. ಸೊ ಅಲ್ಲಿ ನಾವು ಹೇಳ್ಬೇಕು ಲಿಸನ್ ಟು ಯೋರ್ ಪೇರೆಂಟ್ಸ್. ಸೊ ಹಾಗಾದ್ರೆ ಲಿಸನ್ ನ ಜೊತೆ ನಾವು ಏನ್ ಮಾಡ್ತೀವಿ, ಟು ಅನ್ನುವಂತಹ ಪ್ರೆಪೋಸಿಷನ್ ಅನ್ನ ಬಳಸ್ತೀವಿ. ಇದನ್ನ 95% ಜನ ಮಿಸ್ಟೇಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಯಾರು ಮಾತಾಡುವಾಗ ಬರೆಯುವಾಗ ಇದನ್ನ ಅಬ್ಸರ್ವ್ ಮಾಡಿ, ಸ್ವಲ್ಪ ಗಮನ ಕೊಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಮಿಸ್ಟೇಕ್ಸ್ ಎಷ್ಟು ಜನ ಮಾಡ್ತಾರೆ ಅಂತ ಹೇಳಿ. ಸೊ ಇನ್ನ ಸೆಕೆಂಡ್ ಒನ್, ಓ ಮೈ ಗಾಡ್, ಇದನ್ನ 95 ಅಲ್ಲ 98% ಜನ ಮಾಡ್ತಾರೆ ಈ ಒಂದು ತಪ್ಪನ್ನ. ಐ ಆಮ್ ಗುಡ್ ಇನ್ ಇಂಗ್ಲಿಷ್, ಐ ಆಮ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಐ ಆಮ್ ಗುಡ್ ಇನ್ ಸೈನ್ಸ್. ಸೊ ಗುಡ್ ಜೊತೆ ನೋಡಿ ಇನ್ ಅನ್ನುವಂತಹ ಪ್ರೆಪೋಸಿಷನ್ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ವಾಕ್ಯ ಏನಾಗುತ್ತೆ ರೀ, ತಪ್ಪಾಗುತ್ತೆ. ಗುಡ್ ಜೊತೆ ಇನ್ ಅನ್ನುವಂತಹ ಪ್ರೆಪೋಸಿಷನ್ ಯೂಸ್ ಆಗೋದಿಲ್ಲ. ಸೊ ಹಾಗಾದ್ರೆ ಯಾವ್ದು ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ಗುಡ್ ನ ಜೊತೆಯಲ್ಲಿ ಆಟ್ ಅನ್ನುವಂತಹ ಪ್ರೆಪೋಸಿಷನ್ ನಾವು ಬಳಸ್ತೀವಿ. ಸೊ ಹಾಗಾದ್ರೆ ಎರಡು ವಾಕ್ಯಗಳು ತಪ್ಪಿವೆ. ಏನ್ ತಪ್ಪಿದೆ ಅದರಲ್ಲಿ? ಇನ್ ಅನ್ನುವಂತಹ ಪ್ರೆಪೋಸಿಷನ್ ಬರಬಾರ್ದು, ಆಟ್ ಬರಬೇಕು. ಐ ಆಮ್ ಗುಡ್ ಆಟ್ ಇಂಗ್ಲಿಷ್ ಅಂದ್ರೆ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ, ಅರ್ಥ ಆಗುತ್ತೆ ಅಂದ್ರೆ ನೀವು ಹೇಳ್ಬಹುದು ಐ ಆಮ್ ಗುಡ್ ಅಟ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದ್ದೀನಿ. ಬಟ್ ಅಲ್ಲಿ ಇನ್ ಬಳಸಬಾರ್ದು, ಆಟ್ ಬಳಸಬೇಕು. ಯಾಕೆ ಅಂದ್ರೆ ಇದು ಲಾಜಿಕ್.
ಇದು ಲಾಜಿಕ್ ಇಲ್ಲ, ಇದಕ್ಕೆ ನಾವು ಫಿಕ್ಸ್ಡ್ ಪ್ರೆಪೋಸಿಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸೊ ಇಲ್ಲಿ ಆಟೇ ಬಳಸಬೇಕು, ಇನ್ ಬಳಸಿದ್ರೆ ತಪ್ಪಾಗುತ್ತೆ ಗ್ರಾಮ್ಯಾಟಿಕಲಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೂಡ ನೀವು ನೋಡಬಹುದು. ಇಲ್ಲಿ ನಿಮಗೆ ಕೇವಲ ಒಂದು ಎಕ್ಸಾಂಪಲ್ ಅಷ್ಟೇ ಅಲ್ಲ, ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ ಬಹಳ ಕಡೆ ಯೂಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಿ ಈಸ್ ಗುಡ್ ಆಟ್ ಸ್ಪೋರ್ಟ್ಸ್ ಅಂದ್ರೆ ಅವನು ಸ್ಪೋರ್ಟ್ಸ್ ಆಡೋದ್ರಲ್ಲಿ ಬಹಳ ಚೆನ್ನಾಗಿದ್ದಾನೆ. ಹಿ ಈಸ್ ಗುಡ್ ಆಟ್ ಡ್ರೈವಿಂಗ್, ಸೊ ಕಾರ್ ಡ್ರೈವಿಂಗ್ ಮಾಡೋದ್ರಲ್ಲಿ ಅವನು ಬಹಳ ಚೆನ್ನಾಗಿದ್ದಾನೆ. ಶಿ ಈಸ್ ಗುಡ್ ಅಟ್ ಸಿಂಗಿಂಗ್, ಅವಳು ಹಾಡೋದ್ರಲ್ಲಿ ಚೆನ್ನಾಗಿದ್ದಾಳೆ. ಹಿ ಈಸ್ ಗುಡ್ ಅಟ್ ಮ್ಯಾಥ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅವನು ಬಹಳ ಚೆನ್ನಾಗಿದ್ದಾನೆ ಅಂದ್ರೆ ಬಹಳ ಚೆನ್ನಾಗಿ ಅವನಿಗೆ ಮ್ಯಾಥಮೆಟಿಕ್ಸ್ ಅರ್ಥ ಆಗುತ್ತೆ, ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ ಫಾಸ್ಟ್ ಆಗಿ ಅಂತ ಅರ್ಥ. ಹಿ ಈಸ್ ವೀಕ್ ಇನ್ ಇಂಗ್ಲಿಷ್, ಇಲ್ಲಿ ಬೋನಸ್ ಲರ್ನಿಂಗ್ ನೋಡಿ, ವೀಕ್ ಅಂತ ಬಂದಾಗ ವೀಕ್ ಜೊತೆ ಏನ್ ಬಳಸ್ಬೇಕ್ರಿ, ಇನ್ ಬಳಸಬೇಕು, ಇದು ಕರೆಕ್ಟ್ ಇದೆ. ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಏನು ಗೊತ್ತಾಯ್ತು, ಗುಡ್ ನ ಜೊತೆಯಲ್ಲಿ ಏನ್ ಬಳಸ್ತೀವಿ, ಗುಡ್ ಅನ್ನುವಂತಹ ವರ್ಡ್ ನ ಜೊತೆ ವೀಕ್ ಅನ್ನುವಂತಹ ವರ್ಡ್ ನ ಜೊತೆ ಏನೇನ್ ಬಳಸಬೇಕು ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಗುಡ್ ನ ಜೊತೆ ಆಟ್ ಅನ್ನೋದನ್ನ ಬಳಸ್ತೀವಿ ಅಂಡ್ ವೀಕ್ ನ ಜೊತೆ ಇನ್ ಬಳಸ್ತೀವಿ. ನೀವು ಹೇಳ್ಬಹುದು ಐ ಆಮ್ ವೀಕ್ ಇನ್ ಇಂಗ್ಲಿಷ್, ಇಂಗ್ಲಿಷ್ ಅಲ್ಲಿ ವೀಕ್ ಇದ್ರೆ ಐ ಆಮ್ ವೀಕ್ ಇನ್ ಮ್ಯಾಥಮೆಟಿಕ್ಸ್. ಅದೇ ನೀವು ಅದರಲ್ಲಿ ಸ್ಟ್ರಾಂಗ್ ಇದ್ರೆ ಚೆನ್ನಾಗಿದ್ರೆ ಅಲ್ಲಿ ಗುಡ್ ಬಳಸಿ, ಐ ಆಮ್ ಗುಡ್ ಆಟ್ ಇಂಗ್ಲಿಷ್, ಐ ಆಮ್ ಗುಡ್ ಆಟ್ ಮ್ಯಾಥ್ಸ್. ಈ ರೀತಿ ಗುಡ್ ಮತ್ತು ವೀಕ್ ಅನ್ನೋದನ್ನ ಸರಿಯಾದಂತಹ ಪ್ರೆಪೋಸಿಷನ್ ಗಳ ಜೊತೆಯಲ್ಲಿ ಬಳಸಿ ಅಂಡ್ ಯಾರೊಬ್ರು ಬೇರೆ ಮಾತಾಡುವಾಗ ಇಂಗ್ಲಿಷ್ ಅಲ್ಲಿ ಅಬ್ಸರ್ವ್ ಮಾಡಿ ಅವರು ಸರಿಯಾಗಿ ಬಳಸ್ತಾ ಇದ್ದಾರೋ ಇಲ್ವೋ ಅಂತ ಹೇಳಿ. ಸೊ ಮತ್ತೊಬ್ರು ಮಿಸ್ಟೇಕ್ಸ್ ನಿಮ್ಗೆ ಗುರುತಿಸ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗಿದೆ ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಅಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಇನ್ನ ಥರ್ಡ್ ಒನ್, ಹಿ ಈಸ್ ಲಿವಿಂಗ್ ಟು ಲಂಡನ್. ನಾವು ಹೇಳ್ತೇವಲ್ಲ ಅವನು ಲಂಡನ್ಗೆ ಹೊರಡ್ತಾ ಇದ್ದಾನೆ, ಲಂಡನ್ಗೆ ಹೋಗ್ತಾ ಇದ್ದಾನೆ. ಸೊ ಈ ವಾಕ್ಯ ಸರಿ ಇದೆನಾ, ಏನ್ ತಪ್ಪಿದೆ ನೋಡಿ ಇದರಲ್ಲಿ. ಈ ವಾಕ್ಯದಲ್ಲಿ ಮಿಸ್ಟೇಕ್ ಇದೆ, ಟು ಅನ್ನುವಂತಹ ಒಂದು ಪ್ರೆಪೋಸಿಷನ್. ಯಾಕೆಂದ್ರೆ ಲಿವ್ ಅನ್ನುವಂತಹ ಒಂದು ವರ್ಬ್ ನ ಜೊತೆಯಲ್ಲಿ ನಾವು ಏನು ಬಳಸೋದಿಲ್ಲ ರೀ, ಟು ಅನ್ನೋದನ್ನ ಬಳಸೋದಿಲ್ಲ. ಸೊ ಹಾಗಾದ್ರೆ ಈ ಒಂದು ವಾಕ್ಯ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ನಾವು ಇಲ್ಲಿ ಬಳಸಬೇಕಾಗುತ್ತೆ ಏನನ್ನ, ಫಾರ್ ಅನ್ನುವಂತಹ ಪ್ರೆಪೋಸಿಷನ್ ಅನ್ನ. ಲಿವ್ ಅನ್ನುವಂತಹ ವರ್ಬ್ ನ ಜೊತೆ ನಾವು ಫಾರ್ ಅನ್ನುವಂತ ಪ್ರೆಪೋಸಿಷನ್ ಅನ್ನ ಬಳಸ್ತೀವಿ. ಹಿ ಈಸ್ ಲಿವಿಂಗ್ ಫಾರ್ ಲಂಡನ್ ಅಂದ್ರೆ ಅವನು ಲಂಡನ್ಗೆ ಹೋಗ್ತಾ ಇದ್ದಾನೆ. ಅದೇ ರೀತಿ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅಂದ್ರೆ ಐ ಆಮ್ ಲಿವಿಂಗ್ ಫಾರ್ ಬ್ಯಾಂಗ್ಳೂರು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಸೊ ಇನ್ನ ಇಲ್ಲಿ ನೋಡಿ, ಒಂದು ಲಿವ್ ಅಂದ್ರೆ ಬಿಟ್ಟು ಹೋಗೋದು ಅಂತ ಅರ್ಥ, ಸ್ಪೆಲ್ಲಿಂಗ್ ಬೇರೆ ಇರುತ್ತೆ. ಹಾ ರೈಟ್. ಸೊ ಇಲ್ಲಿ ಲಿವಿಂಗ್ ಫಾರ್ ಅಂದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಅರ್ಥ, ಅದೇ ಅರ್ಥ ಕೊಡುತ್ತೆ ಈ ಒಂದು ವಾಕ್ಯದಲ್ಲಿ. ಈ ಒಂದು ಎಕ್ಸಾಂಪಲ್ ನಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಸೊ ಈಗ ಜಸ್ಟ್ ನೋಡ್ಕೊಳ್ಳಿ, ಟು ಎಲ್ಲಿ ಬಳಸಬೇಕು, ಫಾರ್ ಎಲ್ಲಿ ಬಳಸಬೇಕು, ಟು ಎಲ್ಲಿ ಬಳಸಬೇಕು, ಫಾರ್ ಎಲ್ಲಿ ಬಳಸಬೇಕು. ಸೊ ಮೊದಲ ಎಕ್ಸಾಂಪಲ್ ನೋಡಿ, ಗೋ ಟು ಡೆಲ್ಲಿ. ಸೊ ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರ ಅಂತ ಹೇಳ್ಬಹುದು, ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಸೊ ಗೋ ಜೊತೆ ನಾವೇನ್ ಬಳಸ್ತೀವಿ, ಟು ಬಳಸ್ತೀವಿ, ಬಟ್ ಲೀವ್ ಜೊತೆ ಫಾರ್ ಬಳಸ್ತೀವಿ. ಐ ಆಮ್ ಲಿವಿಂಗ್ ಫಾರ್ ಡೆಲ್ಲಿ, ಲೀವ್ ಜೊತೆ ಫಾರ್ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಹಿ ಹ್ಯಾಸ್ ಗಾನ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗಿದ್ದಾನೆ, ಗೋ ಜೊತೆ ಟು ಬಳಸಲಾಗಿದೆ. ಹಿ ಹ್ಯಾಸ್ ಲೆಫ್ಟ್ ಫಾರ್ ಬೆಂಗಳೂರು. ಸೊ ಲೀವ್ ಅನ್ನುವಂತಹ ವರ್ಬ್ ನ V3 ಫಾರ್ಮ್ ಲೆಫ್ಟ್ ಆಗುತ್ತೆ, ಅವನು ಬೆಂಗಳೂರಿಗೆ ಹೋಗಿದ್ದಾನೆ. ಸೊ ಲೀವ್ ಜೊತೆ ಫಾರ್ ಅನ್ನುವಂತಹ ಪ್ರೆಪೋಸಿಷನ್ ಬಳಸ್ತೀವಿ ಯಾವಾಗಲೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರುವಾಗ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಮಿಸ್ಟೇಕ್ ಅನ್ನ ಮಾಡಬೇಡಿ. ಸೊ ಇನ್ನ ಇದೇ ರೀತಿ ನೋಡಿ, ನೀವು ಬಹಳಷ್ಟು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದನ್ನ, ಪರ್ಫೆಕ್ಟ್ ಆಗಿ ಪ್ರೆಪೋಸಿಷನ್ ಬಳಸೋದನ್ನ, ಕಂಜಂಕ್ಷನ್ ಬಳಸೋದನ್ನ, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಸೊ ನೀವು ಜಾಯಿನ್ ಆಗ್ಬೋದು ಈ ನನ್ನ ಒಂದು ಮೋಸ್ಟ್ ಫೇಮಸ್ ಅಂಡ್ ಮೋಸ್ಟ್ ಲವ್ಡ್ ಕೋರ್ಸ್ ಇನ್ ಕರ್ನಾಟಕ, 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಅಂದ್ರೆ ಇದರಲ್ಲಿ ನಾನು ಏನ್ ಮಾಡ್ತೀನಿ, 0 ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ತೀನಿ. ಅದು ಕೂಡ 30 hours ನಲ್ಲಿ, ಡೈಲಿ 1 ತಾಸು ಕೊಟ್ರೆ 30 ದಿನದಲ್ಲಿ ರೆಡಿ ಆಗ್ತೀರಾ. ಸೊ ಇಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ, ಆ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ಸ್ ಇರುತ್ತೆ ಅಂಡ್ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ರಾಕ್ಟೀಸ್ ನಿಮಗೆ ಮಾಡಿಸ್ಲಿಕ್ಕೆ ಇಲ್ಲಿ ಒಂದು ರಿವಿಷನ್ಗೆ PDF ನೋಟ್ಸ್ ಅಂಡ್ ಪ್ರಾಕ್ಟೀಸ್ಗಾಗಿ ಆನ್ಲೈನ್ ಟೆಸ್ಟ್ಗಳು ಇರುತ್ತೆ ಅಂಡ್ ಪ್ರಾಕ್ಟೀಸ್ ಶೀಟ್ ಅಂಡ್ ಅಸೈನ್ಮೆಂಟ್ಸ್ಗಳು ಇರುತ್ತೆ. ಅದರಿಂದ ರೈಟ್ ಡಿರೆಕ್ಷನ್ ಅಲ್ಲಿ ಸ್ಟ್ರಕ್ಚರ್ಡ್ ವೇನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ತುಂಬಾ ಟೈಮ್ ಸೇವ್ ಆಗುತ್ತೆ ಅಂಡ್ ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ ಅಂಡ್ ಕಾನ್ಫಿಡೆನ್ಸ್ ಅನ್ನ ಗೇನ್ ಮಾಡ್ಕೋತೀರಾ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ 6 months. ಅಂದ್ರೆ ಒಂದ್ಸಲ ಲೈವ್ ಕ್ಲಾಸ್ ಆದ ನಂತರ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ನೋಟ್ಸ್ ಟೆಸ್ಟ್ಗಳು ನಿಮಗೆ 6 months ವರೆಗೆ ಕೂಡ ಸಿಗುತ್ತೆ. ಸೊ ಈಗ ಹೇಗೆ ಜಾಯಿನ್ ಆಗೋದು ಕೋರ್ಸ್ ಅನ್ನ ಅಂದ್ರೆ, ಸೊ ಯಾರಿಗೆ ಈ ಕೋರ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೀವು ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಸೊ ನನಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಸರ್, ನನಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರೋದಿಲ್ಲ, ತುಂಬಾ ಗ್ರಾಮರ್ ಮಿಸ್ಟೇಕ್ಸ್ ಆಗ್ತವೆ, ಇಂಗ್ಲಿಷ್ ನಲ್ಲಿ ನನಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಎಲ್ಲೋ ಆಫೀಸ್ ಮೀಟಿಂಗ್ಸ್ ಅಲ್ಲಿ ಯಾವ್ದು ಜೊತೆ ಕಮ್ಯುನಿಕೇಶನ್ ಮಾಡಬೇಕು, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಾನ್ಫಿಡೆನ್ಸ್ ಇಂದ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ತುಂಬಾ ಭಯ ಆಗುತ್ತೆ. ಅದರಿಂದ
ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಭಯ, ಈ ಒಂದು ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಇದ್ರೆ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಬಹುದು. ಎಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಸೊ ನಮ್ಮದೇ ಆಪ್ ನಲ್ಲಿ ಇಲ್ಲಿ ಕ್ಲಾಸಸ್ಗಳು ನಡೆಯುತ್ತೆ. ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಅಂಡ್ ಪ್ಲೇ ಸ್ಟೋರ್ ಇಂದ ಕೂಡ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ದೆನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕಾಣಿಸುತ್ತೆ ನಿಮಗೆ ಈ ರೀತಿ ಕೋರ್ಸ್ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಮಾಡಿ. ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಅವೈಲೇಬಲ್ ಇದೆ. ನಿಮಗೆ 3,000 to 4,000 rupees ನಲ್ಲಿ ಸಿಗುತ್ತೆ. ಒಂದ್ಸಲ ಪ್ರೈಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಸ್ಕೌಂಟ್ ಅವೈಲೇಬಲ್ ಇದೆ, ಡಿಸ್ಕೌಂಟ್ ಕೂಡ ನೀವು ಪಡ್ಕೋಬಹುದು. ಜಸ್ಟ್ ಏನಾದರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. 8150853340 ವಾಟ್ಸ್ಆಪ್ ಅಂಡ್ ಕಾಲ್ ಎರಡು ಅವೈಲೇಬಲ್ ಇದೆ. ಸೊ ಬ್ಯಾಕ್ ಟು ದ ಟಾಪಿಕ್. ಫೋರ್ತ್ ಎಕ್ಸಾಂಪಲ್, ಇದರಲ್ಲಿ ಏನ್ ತಪ್ಪಿದೆ? ಈಸ್ ಯೋರ್ ಫಾದರ್ ಇನ್ ಹೋಮ್ ಅಂತ ಇದೆ. ಈಸ್ ಯೋರ್ ಫಾದರ್ ಇನ್ ಹೋಮ್. ಸೊ ಇಲ್ಲಿ ಏನ್ ತಪ್ಪಿದೆ ನೋಡಿ, ವಾಕ್ಯ ನೋಡಿದಾಗ ಅನ್ಸುತ್ತೆ ಕರೆಕ್ಟ್ ಇದೆಯಲ್ಲ ಸರ್, ನಿಮ್ ತಂದೆಯವ್ರ ಮನೆಯಲ್ಲಿ ಇದಾರಾ ಅಂತ ಪ್ರಶ್ನೆ ಕೇಳ್ತಾ ಇದೀವಿ, ಇದರಲ್ಲಿ ಏನ್ ತಪ್ಪಿದೆ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ತಪ್ಪು ಇದೆ. ಸೊ ಇಲ್ಲಿ ಏನ್ ತಪ್ಪಿದೆ ಅಂದ್ರೆ ಈ ವಾಕ್ಯದಲ್ಲಿ ಇನ್ ಅನ್ನುವಂತಹ ಪ್ರೆಪೊಸಿಷನ್ ಇಲ್ಲಿ ಬರಬಾರ್ದು. ಹೋಮ್ ನ ಜೊತೆ ಆಟ್ ಅನ್ನುವಂತಹ ಪ್ರೆಪೊಸಿಷನ್ ಬರಬೇಕು. ಎಲ್ಲಿ ತಪ್ಪಿದೆ ರೀ? ಇನ್ ಅನ್ನುವಂಥದ್ದು ಪ್ರೆಪೊಸಿಷನ್ ತಪ್ಪಾಗಿ ಬಳಕೆ ಮಾಡಲಾಗಿದೆ. ಸೊ ಇಲ್ಲಿ ಹೋಮ್ ನ ಜೊತೆಯಲ್ಲಿ ಆಟ್ ಬಳಸಲಾಗುತ್ತೆ. ಅಂದ್ರೆ ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಳವನ್ನ, ಲೊಕೇಶನ್ ತೋರಿಸುವಾಗ ಆಟ್ ಅನ್ನ ಬಳಸ್ತೀವಿ, ಇನ್ ಅಲ್ಲ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು. ಸೊ ಈಗ ಸರಿಯಾದಂತ ವಾಕ್ಯ ಏನು? ಈಸ್ ಯೋರ್ ಫಾದರ್ ಆಟ್ ಹೋಮ್. ನಿನ್ನ ತಂದೆ ಮನೆಯಲ್ಲಿ ಇದ್ದಾರಾ? ಇದಕ್ಕೆ ನೀವು ಎಕ್ಸಾಂಪಲ್ಸ್ ಇಲ್ಲಿ ನೋಡೋದಾದ್ರೆ ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಕೇವಲ ಒಂದೇ ವಾಕ್ಯ ನೀವು ಕಲಿತಾ ಇಲ್ಲ. ಸೊ ಅದನ್ನು ಎಲ್ಲಿ ಬಳಸಬೇಕು ಅನ್ನೋದು ಸಂಪೂರ್ಣವಾಗಿ ಕಲಿತಾ ಇದ್ರೆ ಎಲ್ಲೆಲ್ಲಿ ಬಳಸಬೇಕು ಅಂತ ಹೇಳಿ. ಐ ಆಮ್ ಆಟ್ ಹೋಮ್, ನಾನು ಮನೆಯಲ್ಲಿ ಇದ್ದೀನಿ. ಹೋಮ್ ಅನ್ನೋದು ಒಂದು ನಿರ್ದಿಷ್ಟವಾಗಿರುವಂತಹ ನಿಖರವಾಗಿರುವಂತಹ ಸ್ಥಳ, ಲೊಕೇಶನ್. ಅಲ್ಲಿ ಆಟ್ ಬಳಸಬೇಕು, ಇನ್ ಬಳಸೋದಿಲ್ಲ. ಇನ್ ಎಲ್ಲಿ ಬಳಸ್ತೀವಿ? ಸಿಟಿಗೆ, ಊರಿಗೆ, ಹಳ್ಳಿಗೆ ಬಳಸ್ತೀವಿ. ಇನ್ ಬ್ಯಾಂಗ್ಳೂರ್, ಇನ್ ಮೈಸೂರು, ಇನ್ ಧಾರವಾಡ, ಈ ರೀತಿ. ಐ ಆಮ್ ಆಟ್ ಸ್ಕೂಲ್, ನಾನು ಸ್ಕೂಲ್ ನಲ್ಲಿ ಇದ್ದೀನಿ. ಶಿ ಈಸ್ ಆಟ್ ಕಾಲೇಜ್, ಅವಳು ಕಾಲೇಜ್ ನಲ್ಲಿ ಇದ್ದಾಳೆ. ಐ ಆಮ್ ಆಟ್, ಹಿ ಈಸ್ ಆಟ್ ಆಫೀಸ್, ಅಂದ್ರೆ ಅವನು ಆಫೀಸ್ ಅಲ್ಲಿ ಇದ್ದಾನೆ. ದೇ ಆರ್ ಆಟ್ ಯೂನಿವರ್ಸಿಟಿ, ಅಂದ್ರೆ ಯೂನಿವರ್ಸಿಟಿಯಲ್ಲಿ ಅವರು ಇದ್ದಾರೆ. ವಿ ಆರ್ ಆಟ್ ಹಾಸ್ಪಿಟಲ್, ನಾವು ಹಾಸ್ಪಿಟಲ್ ನಲ್ಲಿ ಇದ್ದೀವಿ. ಸೊ ಇವೆಲ್ಲ ನೋಡಿ, ಹಾಸ್ಪಿಟಲ್, ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ, ಆಫೀಸ್, ಹೋಮ್, ಇವೆಲ್ಲ ಒಂದು ನಿಖರವಾಗಿರುವಂತಹ ಪ್ರಿಸೈಸ್ ಲೊಕೇಶನ್. ಸೊ ಅಲ್ಲಿ ಆಟ್ ಅನ್ನೋದೇ ಬಳಸಬೇಕು, ಇನ್ ಬಳಸೋ ಹಾಗಿಲ್ಲ. ಈಗ ನೆಕ್ಸ್ಟ್ ಬರೋಣ, ಫಿಫ್ತ್ ಒನ್. ಐ ವೆಂಟ್ ಟು ಹೋಮ್ ಅರ್ಲಿ ಲಾಸ್ಟ್ ನೈಟ್. ಅರ್ಥ ಏನಾಗುತ್ತೆ? ನಾನು ನಿನ್ನೆ ರಾತ್ರಿ ಮನೆಗೆ ಹೋದೆ, ಬೇಗ ಹೋದೆ. ಅರ್ಲಿ ಅಂದ್ರೆ ಬೇಗ ಹೋದೆ, ನಿನ್ನೆ ರಾತ್ರಿ. ಬಟ್ ಈ ವಾಕ್ಯ ತಪ್ಪಿದೆ ಅನ್ನೋ ತರ ಅನಿಸ್ತೇನೆ ಇಲ್ವಲ್ಲ? ಪರ್ಫೆಕ್ಟ್ ಇದೆ ಸರ್, ನಾನು ಮನೆಗೆ ಹೋದೆ ಲಾಸ್ಟ್ ನೈಟ್, ಏನ್ ತಪ್ಪಿದೆ? ಬಟ್ ಇದರಲ್ಲಿ ತಪ್ಪು ಇದೆ ವಾಕ್ಯ. ಸೊ ಹಾಗಾದ್ರೆ ಎಲ್ಲಿ ತಪ್ಪಿದೆ? ಸೊ ಈ ವಾಕ್ಯದಲ್ಲಿ ಮಿಸ್ಟೇಕ್ ಇದೆ. ಟು ಅನ್ನುವಂತಹ ಪ್ರೆಪೊಸಿಷನ್ ನಲ್ಲಿ, ಅಂದ್ರೆ ಇಲ್ಲಿ ಟು ಅನ್ನುವಂತಹ ಪ್ರೆಪೊಸಿಷನ್ ಬಳಸಬಾರದು. ಸೊ ಯಾಕೆಂದ್ರೆ ಹೋಮ್ ಅನ್ನುವಂಥದ್ದು ನಾವು ಏನ್ ಮಾಡ್ತೀವಿ, ಒಂದು ಆಡ್ವರ್ಬ್ ಅಂತ ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿ ಟು ಅನ್ನ ಬಳಸಬಾರದು. ಸೊ ಅಲ್ಲಿ ಐ ವೆಂಟ್ ಹೋಮ್, ಐ ಗೋ ಹೋಮ್ ಅಂತಾನೆ ಹೇಳ್ಬೇಕು. ಸೊ ಇನ್ ಕೇಸ್ ಅಲ್ಲಿ ಮೈ ಹೋಮ್, ನನ್ನ ಮನೆ, ಅವನ ಮನೆ ಅಂತ ಇದ್ರೆ ಮೈ ಹೋಮ್, ಹೀಸ್ ಹೋಮ್, ನಾನು ಅವನ ಮನೆಗೆ ಹೋದೆ, ಅವಳ ಮನೆಗೆ ಹೋದೆ, ಅದನ್ನ ಹೇಳ್ಬೇಕಂದ್ರೆ ಅವಾಗ ಟು ಬಳಸಿ, ಅದು ಕರೆಕ್ಟ್ ಆಗುತ್ತೆ. ಬಟ್ ಓನ್ಲಿ ಹೋಮ್ ಅಂತ ಇದ್ರೆ, ಕೇವಲ ಹೋಮ್ ಅಂತ ಇದ್ದಾಗ ಏನ್ ಬಳಸಬಾರ್ದು? ಅಲ್ಲಿ ಟು ಬಳಸಬಾರ್ದು. ಇದು ತಪ್ಪು. ಸೊ ಹಾಗಾದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ, ಇದೇ ರೀತಿ ಕೆಲವೊಂದು ಪದಗಳು ಇವೆ, ಅಲ್ಲಿ ನೀವು ಟು ಅನ್ನ ಬಳಸಬಾರ್ದು. ಯಾವ್ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ನೋಡಿ, ಗೋ ಟು ಶಾಪಿಂಗ್. ಎಷ್ಟು ಬಾರ್ ಹೇಳ್ತೀವಿ ನಾವು ಶಾಪಿಂಗ್ ಹೋಗ್ತಾ ಇದೀವಿ, ಐ ಆಮ್ ಗೋಯಿಂಗ್ ಟು ಶಾಪಿಂಗ್. ಸೊ ಟು ಯಾವಾಗ ಬಳಸ್ತೀವಿ ಗೊತ್ತಾ? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇರುವಾಗ. ಬಟ್ ಇಲ್ಲಿ ಶಾಪಿಂಗ್ ಅನ್ನೋದು ಸ್ಥಳನ ಅಲ್ಲ, ಮಾರ್ಕೆಟ್ ಅನ್ನೋದು ಒಂದು ಸ್ಥಳ. ಯು ಮಾಲ್, ಅಲ್ಲಿ ಮಾಲ್ ನ ಹೆಸರಿದ್ರೆ ಆ ಮಾಲ್ ಒಂದು ಸ್ಥಳ ಆಗುತ್ತೆ. ಬಟ್ ಶಾಪಿಂಗ್ ಅನ್ನೋದು ಒಂದು ಆಕ್ಷನ್, ಅದು ಖರೀದಿ ಮಾಡುವಂತಹ ಕ್ರಿಯೆ. ಸೊ ಅಲ್ಲಿ ಟು ಅನ್ನ ಬಳಸಬಾರ್ದು. ಐ ಗೋ ಶಾಪಿಂಗ್, ನಾನು ಶಾಪಿಂಗ್ಗೆ ಹೋಗುತ್ತೇನೆ. ಐ ಗೋ ಅಬ್ರಾಡ್, ಅಬ್ರಾಡ್ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದು. ಸೊ ಇಲ್ಲಿ ಟು ಬಳಸಬಾರ್ದು, ಗೋ ಅಬ್ರಾಡ್. ಸೊ ಅಬ್ರಾಡ್ ಅನ್ನೋದು ಒಂದು ನಾವು ಆಡ್ವರ್ಬ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಲ್ಲಿಯೂ ಕೂಡ ಟು ಬಳಸಬಾರ್ದು. ಗೋ ಟು ಸ್ವಿಮ್ಮಿಂಗ್, ಸ್ವಿಮ್ಮಿಂಗ್ ಅಂದ್ರೆ ಒಂದು ಸ್ಥಳನ ಅಲ್ಲ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಒಂದು ಸ್ಥಳ, ಬಟ್ ಸ್ವಿಮ್ಮಿಂಗ್ ಅನ್ನೋದು ಒಂದು ಆಕ್ಷನ್, ಅದು ಈಸ್ ಹೊಡೆಯುವಂತಹ ಆಕ್ಷನ್. ಸೊ ಅಲ್ಲಿ ಆಕ್ಷನ್ ಜೊತೆ ಟು ಬಳಸಬಾರ್ದು. ಗೋ ಸ್ವಿಮ್ಮಿಂಗ್ ಅಂತ ಹೇಳ್ಬೋದು. ಟುಡೇ ಐ ವಿಲ್ ಗೋ ಸ್ವಿಮ್ಮಿಂಗ್ ಅಂದ್ರೆ ಇವತ್ತು ನಾನು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತೀನಿ. ಎಲ್ಲಿ ಹೋಗ್ತೀನಿ ಅನ್ನೋ ಪ್ಲೇಸ್ ಇಲ್ಲ, ಬಟ್ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತೀನಿ. ಅದೇ ರೀತಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೀನಿ. ಇನ್ನು ಮಾರ್ನಿಂಗ್ ನಲ್ಲಿ ಜಾಗಿಂಗ್ ಹೋಗ್ತಾರಲ್ಲ, ಅಲ್ಲಿ ಕೂಡ ಹೇಳ್ಬಹುದು. ಟು ಹಾಕ್ಬೇಡಿ, ಅದು ತಪ್ಪು. ಐ ಗೋ ಟು ಜಾಗಿಂಗ್. ಸೊ ಇವೆಲ್ಲ ಸರಿಯಾದಂತ ವಾಕ್ಯ. ಎಲ್ಲೆಲ್ಲಿ ನೀವು ತಪ್ಪು ಮಾಡ್ತೀರಾ, ಸೊ ಅದನ್ನ ನಾನು ನಿಮಗೆ ತೋರಿಸಿದ್ದೀನಿ. ವಿತ್ ಒನ್ ಎಕ್ಸಾಂಪಲ್ ಇಂದ ಬೇರೆ 4 ಎಕ್ಸಾಂಪಲ್ಸ್ ಕೂಡ ನಾನು ನಿಮಗೆ ಕಲಿಸಿದ್ದೀನಿ. ಸೊ ಈ ಒಂದು ಮಿಸ್ಟೇಕ್ ಅನ್ನ ನೆಕ್ಸ್ಟ್ ಟೈಮ್ ಇಂಗ್ಲಿಷ್ ಮಾತಾಡುವಾಗ, ಬರೆಯುವಾಗ ಮೊದಲು ನೀವು ಮಾಡಬೇಡಿ. ಸೆಕೆಂಡ್ ಒನ್, ಮತ್ತೊಬ್ಬರು ಮಾಡಿದ್ರೆ ಅದನ್ನ ಗುರುತಿಸಿ. ಅವ್ರಿಗೆ ಹೋಗಿ ನೇರವಾಗಿ ಹೇಳ್ಬಿಡಿ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿ. ಅವ್ರಿಗೆ ಸಿಟ್ಟು ಬರುತ್ತೆ, ಬಹಳ ಬೇಜಾರಾಗುತ್ತೆ. ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ತಪ್ಪು ಮಾಡ್ತಾ ಇದ್ದಾನೆ, ಅಂದ್ರೆ ನಿಮಗದು ರಿವಿಷನ್ ಆಗುತ್ತೆ ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ಒನ್,
ಐ ಲುಕ್ ಫಾರ್ವರ್ಡ್ ಟು ಸಿ ಯು ಸೂನ್. ಇದನ್ನು ನೋಡಿ ಪ್ರತಿ ಇಮೇಲ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೀವೊಬ್ಬ ಎಂಪ್ಲಾಯಿ ಆಗಿದ್ರೆ, ಯಾವುದೋ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರೆ, ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ, ಯಾವುದೋ ನೀವು ಬಿಸ್ನೆಸ್ ನಲ್ಲಿ ಇಮೇಲ್ಸ್ ಬರೀತಾ ಇದ್ರೆ, ಈ ಒಂದು ವಾಕ್ಯ ದಿನದಲ್ಲಿ ನೂರಾರು ಬಾರಿ ಯೂಸ್ ಆಗುತ್ತೆ. ಐ ಲುಕ್ ಫಾರ್ವರ್ಡ್ ಟು ಸಿ ಯು ಸೂನ್. ಈ ವಾಕ್ಯ ಸರಿ ಇದೆಯಾ? ನೋಡಿದ್ರೆ ಗ್ರಾಮ್ಯಾಟಿಕಲಿ ಸರಿನೇ ಇದೆ ಸರ್, ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇದೆ, ಟು ಆದ ನಂತರ V1 ವರ್ಬ್ ಇದೆ ಅಂತ ಅನ್ಸುತ್ತೆ. ಬಟ್ ಈ ವಾಕ್ಯ ತಪ್ಪಿದೆ. ಸೊ ಹಾಗಾದ್ರೆ ತಪ್ಪು ಎಲ್ಲಿ ಇದೆ? ಸೊ ಇದರಲ್ಲಿ ತಪ್ಪು ಇದೆ ಇಲ್ಲಿ. ಐ ಲುಕ್ ಫಾರ್ವರ್ಡ್ ಟು ಆದ ನಂತರ ಸಿ ಬರಬಾರ್ದ್ರಿ, ಇದು ತಪ್ಪು. ಇಲ್ಲಿ ಸೀಯಿಂಗ್ ಅಂತ ಬರಬೇಕು. ಸೊ ಈ ಒಂದು ವಾಕ್ಯದಲ್ಲಿ ಐ ಲುಕ್ ಫಾರ್ವರ್ಡ್ ಟು ಆದ ನಂತರ ಏನ್ ಬರ್ಬೇಕ್ರಿ? ಇಲ್ಲಿ V4 ಬರಬೇಕು, ING ವರ್ಬ್ ಬರಬೇಕು. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಸೂನ್. ಸೊ ಈ ತಪ್ಪನ್ನ ನೆಕ್ಸ್ಟ್ ಟೈಮ್ ಇಂದ ಮಾಡಬೇಡಿ. ಗ್ರಾಮ್ಯಾಟಿಕಲಿ ಇದು ಸರಿಯಾದಂತಹ ವಾಕ್ಯ. ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಒಂದ್ಸಲ ನೋಡ್ಕೊಳ್ಳಿ. ಐ ಲುಕ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು ಸೂನ್ ಅಂದ್ರೆ ಏನೋ ಒಂದು ಇಮೇಲ್ ಬರ್ದ್ರಿ, ಅಲ್ಲಿ ನಿಮಗೆ ಕೆಳಗಡೆ ಬರೀಬೇಕು, ಸೊ ನಾನು ಈಗರ್ಲಿ ಬಹಳ ಉತ್ಸಾಹದಿಂದ ನಿಮ್ಮ ರಿಪ್ಲೈಗಾಗಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಐ ಲುಕ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು. ಸೊ ಇಲ್ಲಿ ಹಿಯರ್ ಅನ್ನೋದು ತಪ್ಪಾಗುತ್ತೆ, ಹಿಯರಿಂಗ್ ಮಾಡಬೇಕು. ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್. ಐ ಲುಕ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು ಸೂನ್ ತಪ್ಪಾಗುತ್ತೆ. ಸಾರಿ, ಇಲ್ಲಿ ಜಸ್ಟ್ ಟೆನ್ಸ್ ಚೇಂಜ್ ಆಗಿದೆ. ಇಲ್ಲಿ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಯರ್ ಫ್ರಮ್ ಯು ಸೂನ್ ತಪ್ಪು. ಇಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್. ಸೊ ಹಿಯರಿಂಗ್ಗೆ ಬರಬೇಕು. ಎಲ್ಲಿ? ಲುಕ್ ಫಾರ್ವರ್ಡ್ ಟು ಆದ ನಂತರ, ಲುಕ್ ಫಾರ್ವರ್ಡ್ ಟು ಆದ ನಂತರ ವರ್ಬ್ ನ 4ನೇ ಫಾರ್ಮೇ ಬರಬೇಕು. ಏನ್ ಬಳಸ್ತಾ ಇದ್ರೆ? ನಾವು ವರ್ಬ್ ಅನ್ನ ಇಲ್ಲಿ ಬಳಸ್ತಾ ಇದ್ರೆ. ಸೊ ಇದು 6ನೆಯ ಒಂದು ತಪ್ಪು. ಈಗ ಬರೋಣ 7ನೆಯ ಮಿಸ್ಟೇಕ್. 7ನೆಯ ಅತಿ ದೊಡ್ಡ ತಪ್ಪು ಏನು? ಹಿ ಟೋಲ್ಡ್ ಟು ಮೀ ದ್ಯಾಟ್ ಹಿ ವುಡ್ ಕಾಲ್ ಮೀ. ಅವ್ನು ನನಗೆ ಹೇಳಿದಾನೆ ಕಾಲ್ ಮಾಡ್ತೀನಿ ಅಂತ ಹೇಳಿ. ಹಿ ಟೋಲ್ಡ್ ಟು ಮೀ ದ್ಯಾಟ್ ಹಿ ವುಡ್ ಕಾಲ್ ಮೀ. ವಾಕ್ಯ ನೋಡಿದ್ರೆ ಸರಿ ಅನ್ನಿಸ್ತಾ ಇದೆ, ಬಟ್ ವಾಕ್ಯ ಸರಿ ಇದೆಯಾ? ನಿಜವಾಗ್ಲೂ ಸರಿ ಇದೆಯಾ? ಇಲ್ಲ, ವಾಕ್ಯ ಇದು ತಪ್ಪಿದೆ. ಸೊ ಹಾಗಾದ್ರೆ ಎಲ್ಲಿ ತಪ್ಪಿದೆ? ಸೊ ವಾಕ್ಯದಲ್ಲಿ ಇಲ್ಲಿ ಟು ಅನ್ನೋದು ಏನ್ ಮಾಡಬಾರ್ದ್ರಿ? ಬಳಸಬಾರ್ದು. ಎಲ್ಲಿ? ಟೋಲ್ಡ್ ನ ಜೊತೆಯಲ್ಲಿ ಟು ಬರೋದಿಲ್ಲ. ಟೋಲ್ಡ್ ನ ಜೊತೆಯಲ್ಲಿ ಟು ಯಾವಾಗ್ಲೂ ಬರೋದಿಲ್ಲ. ಹಿ ಟೋಲ್ಡ್ ಆದ ನಂತರ ನೇರವಾಗಿ ಆಬ್ಜೆಕ್ಟ್ ಬರಬೇಕು. ಸೊ ಈಗ ವಾಕ್ಯನ ಸರಿಪಡಿಸ್ಬೇಕಂದ್ರೆ ಹಿ ಟೋಲ್ಡ್ ಮೀ, ನಾವು ಟು ಅನ್ನ ತೆಗೆದು ಹಾಕಿದ್ವಿ. ಹಿ ಟೋಲ್ಡ್ ಮೀ ದ್ಯಾಟ್ ಹಿ ವುಡ್ ಕಾಲ್ ಮೀ. ಸೊ ಇಲ್ಲಿ ಯಾಕೆ ಇದನ್ನ ತಪ್ಪು ಮಾಡ್ತಾರೆ ಅಂದ್ರೆ, ಸೊ ನಾವಿಲ್ಲಿ ಸೇಡ್ ಅನ್ನೋದನ್ನ ಹೆಚ್ಚಾಗಿ ಬಳಸ್ತೇವೆ. ಆ ಸೇಡ್ ನ ಜೊತೆಲಿ ನಾವು ಟು ಬಳಸಲೇಬೇಕ್ರಿ. ಸೇಡ್ ಟು ಮೀ, ಸೇಡ್ ನ ಜೊತೆಲಿ ನಾವು ಏನ್ ಮಾಡಬೇಕು? ಟು ಅನ್ನ ಬಳಸಲೇಬೇಕು. ಬಟ್ ಟೋಲ್ಡ್ ನ ಜೊತೆ ನಾವು ಅದನ್ನ ಬಳಸೋದಿಲ್ಲ. ಸೊ ಇದು ಕರೆಕ್ಟ್ ಆಗುತ್ತೆ, ಆದರೆ ಇದು ಟೋಲ್ಡ್ ಟು ಮೀ ತಪ್ಪಾಗುತ್ತೆ. ಇದು ಒಂದು ರೂಲ್ ಇಂಗ್ಲಿಷ್ ನಲ್ಲಿ. ಟೋಲ್ಡ್ ನ ಜೊತೆ ಏನ್ ಬಳಸಿ? ಯಾವಾಗಲೂ ಏನ್ ಬಳಸ್ತೀರಾ? ಡೈರೆಕ್ಟ್ಲಿ ಆಬ್ಜೆಕ್ಟ್ ಬಳಸಿ, ಅಲ್ಲಿ ಏನ್ ಬಳಸಬೇಡಿ? ಟು ಅನ್ನ ಬಳಸಬೇಡಿ. ಇನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ಟೆಲ್ ಟು ಮೀ ತಪ್ಪಾಗುತ್ತೆ. ಟೆಲ್ ಮೀ, ಹೇಳು ನನಗೆ, ಏನಾದರೂ ಹೇಳು ಅಂತ ಹೇಳ್ತೇವಲ್ಲ, ಟೆಲ್ ಮೀ, ಹೇಳು, ಈ ರೀತಿ. ಟೆಲ್ ಟು ಹಿಮ್ ತಪ್ಪು. ಟೆಲ್ ಹಿಮ್, ಅವನಿಗೆ ಹೇಳು. ಟೆಲ್ ಟು ಹರ್, ಅವಳಿಗೆ ಹೇಳು ತಪ್ಪು. ಟೆಲ್ ಹರ್ ಸರಿಯಾದಂಥದ್ದು. ಟೆಲ್ ಟು ದೆಮ್, ಅವರಿಗೆ ಹೇಳು ತಪ್ಪು. ಟೆಲ್ ದೆಮ್ ಅನ್ನೋದು ಇದು ಸರಿಯಾದಂಥದ್ದು. ಸೊ ಟೆಲ್ ಆದ ನಂತರ ನೇರವಾಗಿ ಆಬ್ಜೆಕ್ಟ್ ಬರಬೇಕು, ಟು ಬರಬಾರ್ದು. ಸೊ ಆಬ್ಜೆಕ್ಟ್ ಅದು ನೌನ್ ಆಗ್ಬೋದು, ಪ್ರೊನೌನ್ ಆಗ್ಬೋದು, ವ್ಯಕ್ತಿ ಹೆಸರು ಕೂಡ ಆಗಬಹುದು. ನೆಕ್ಸ್ಟ್ ಒನ್ ವೆರಿ ಕಾಮನ್, ತುಂಬಾ ಕನ್ಫ್ಯೂಸಿಂಗ್ ಕೂಡ. ಡಾಕ್ಟರ್ ಅಡ್ವೈಸ್ ಮೀ ಟು ಟೇಕ್ ರೆಸ್ಟ್. ಡಾಕ್ಟರ್ ನನಗೆ ರೆಸ್ಟ್ ತಗೋ ಅಂತ ಅಡ್ವೈಸ್ ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ತಪ್ಪಿದೆಯಾ? ಏನಾದರೂ ತಪ್ಪಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ವಾಕ್ಯ ಓದಿದ್ರೆ ಕರೆಕ್ಟೇ ಅನ್ನಿಸ್ತಾ ಇದೆ, ಬಟ್ ಈ ವಾಕ್ಯ ತಪ್ಪಿದೆ. ನಾನು ಹೇಳಿದ್ನಲ್ಲ, ಎಂಥ ಕಾಮನ್ ಮಿಸ್ಟೇಕ್ಸ್ ಅಂದರೆ ಮಾಡ್ತಾ ಇರೋರಿಗೆ, ಇಂಗ್ಲೀಷ್ ಬರೋರು ಕೂಡ ಈ ತಪ್ಪು ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಈ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಷ್ಟು ಕಾಮನ್ ಇವೆ, ಅಷ್ಟು ಕನ್ಫ್ಯೂಸಿಂಗ್ ಇವೆ. ಆ್ಯಂಡ್ ನೀವು ಕಲಿತಾ ಇದ್ದೀರಾ, ಆ್ಯಂಡ್ ಆ ತಪ್ಪುಗಳನ್ನ ನೆಕ್ಸ್ಟ್ ಟೈಮ್ ನೀವು ಗುರುತಿಸ್ತೀರಾ ಯಾರೋ ಮಾಡಿದಾಗ, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲಿಗೆ ಬರುತ್ತೆ. ಆ್ಯಂಡ್ ನೀವು ಈ ಮಿಸ್ಟೇಕ್ಸನ್ನು ಮಾಡೋದಿಲ್ಲ, ಅದರಿಂದ ಕೂಡ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಇಲ್ಲಿ ತಪ್ಪಿರೋದು ಎಲ್ಲಿ ಅಂದರೆ ಅಡ್ವೈಸ್ ಅನ್ನೋದ್ರಲ್ಲಿ. ಸೊ ಈಗ ನಮ್ಮ ಇಂಗ್ಲಿಷ್ನಲ್ಲಿ ಬಂದಾಗ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿಯಾಗಿದೆನಾ ನೋಡ್ಕೊಳ್ಳಿ. ನೋಟ್, ವೆರಿ ಇಂಪಾರ್ಟೆಂಟ್. ಒಂದು ಅಡ್ವೈಸ್ ಅನ್ನುವಂತಹ ನೌನ್ ಇದೆ. ಸೊ ಆ ನೌನ್ ನಲ್ಲಿ ಏನಿದೆ? ಸಿ ಇದೆ, ಅದು ನೌನ್. ಸೊ ಅದೇ ನಾವಿಲ್ಲಿ ಸಿ ತೆಗೆದು ಎಸ್ ಹಾಕಿದ್ರೆ ಅಡ್ವೈಸ್ ನಲ್ಲಿ ವರ್ಬ್ ಬರುತ್ತೆ. ಏನ್ ಬರುತ್ತೆ? ವರ್ಬ್ ಬರುತ್ತೆ. ಸೊ ಇಲ್ಲಿ ಅಡ್ವೈಸ್ ನಲ್ಲಿ ಸ ಸೌಂಡ್ ಬರುತ್ತೆ, ಇಲ್ಲಿ ಝ ಸೌಂಡ್ ಕೂಡ ಬರುತ್ತೆ. ಪ್ರೊನೌನ್ಸಿಯೇಷನ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇದೆ, ಅಷ್ಟೊಂದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗೋದಿಲ್ಲ. ಅಡ್ವೈಸ್ ಇಲ್ಲಿ ಸ ಬರುತ್ತೆ, ಇಲ್ಲಿ ಅಡ್ವೈಸ್ ಝ ಸೌಂಡ್ ಬರುತ್ತೆ. ನಂಬರ್ 2 ಡಿಫ್ರೆನ್ಸ್. ಅಂಡ್ ಸ್ಪೆಲ್ಲಿಂಗ್ ನಲ್ಲಿ ನೌನ್ ನಲ್ಲಿ ಸಿ ಬಂದಿರುತ್ತೆ, ವರ್ಬ್ ನಲ್ಲಿ ಎಸ್ ಬಂದಿರುತ್ತೆ. ಬಟ್ ಇಲ್ಲಿ ಇದು ವರ್ಬ್, ಇದು ಇಲ್ಲಿ ವರ್ಬ್ ನಲ್ಲಿ ನಾವ್ ಏನ್ ಮಾಡಿದೀವಿ? ಸಿ ಬಳಸಿದೀವಿ, ಹಾಗಾದ್ರೆ ಇದು ತಪ್ಪಾಗುತ್ತೆ. ಸೊ ಇಲ್ಲಿ ಏನಿದೆ? ಮಿಸ್ಟೇಕ್ ಇದೆ. ಸೊ ನಾವು ಇದನ್ನ ಏನ್ ಮಾಡಬೇಕು? ಅಡ್ವೈಸ್ಡ್ ಮಾಡಬೇಕು. ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಟೇಕ್ ರೆಸ್ಟ್, ಇದು ಸರಿಯಾದಂತಹ ವಾಕ್ಯ ಆಗುತ್ತೆ. ಅಂಡ್ 9th ಒನ್, ಐ ವಿಲ್ ಎಕ್ಸ್ಪ್ಲೇನ್ ಯು ಅಗೇನ್.
ತುಂಬಾ ಕಾಮನ್ ರೀ, ತುಂಬಾ ಕಾಮನ್. ನೀವೇ ಎಷ್ಟು ಸಲ ಹೇಳ್ತೀರಾ, ಐ ವಿಲ್ ಎಕ್ಸ್ಪ್ಲೇನ್ ಯು ಅಗೇನ್, ನನಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಹಿಮ್ ಅಗೇನ್, ನಾನು ಅವನಿಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಹರ್ ಅಗೇನ್, ನಾನು ಅವಳಿಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಎಕ್ಸ್ಪ್ಲೇನ್ ಯು ಅಗೇನ್ ಅಂದ್ರೆ ನಾನು ನಿನ್ನನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅರ್ಥ. ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿನಗೆ ಅರ್ಥ ಮಾಡ್ತೀನಿ ಅಂತಲ್ಲ, ನಿನ್ನನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀ ಹೇಗಿದೀಯಾ ಅಂತ ಹೇಳಿ ಆ ಅರ್ಥ ಕೊಡುತ್ತೆ. ಬಟ್ ಇಲ್ಲಿ ತಪ್ಪಿದೆ, ಇದು ವಾಕ್ಯ ಏನಿದೆ ರೀ, ಇದು ತಪ್ಪಿದೆ. ಸೊ ಇಲ್ಲಿ ಆಕ್ಚುಲಿ ಒಂದು ಟು ಅನ್ನುವಂತಹ ಪ್ರೆಪೋಸಿಷನ್ ನಾವು ಬಳಸಬೇಕು. ಎಕ್ಸ್ಪ್ಲೇನ್ ಆದ ನಂತರ ನೀವು ಆಬ್ಜೆಕ್ಟ್ ಅನ್ನ ಹಾಕ್ತಾ ಇದ್ರೆ, ಎಕ್ಸ್ಪ್ಲೇನ್ ಆದ ನಂತರ ಆಬ್ಜೆಕ್ಟ್ ಹಾಕ್ತಾ ಇದ್ರೆ ಇಲ್ಲಿ ಟು ಅನ್ನ ಬಳಸಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಅಗೇನ್, ನಾನು ನಿನಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಟಾಪಿಕ್ ಇದ್ರೆ ಟಾಪಿಕ್ ಹೆಸರು ನೀವು ಹಾಕ್ಬಹುದು. ಐ ವಿಲ್ ಎಕ್ಸ್ಪ್ಲೇನ್ ಟೆನ್ಸಸ್. ಈಗ ತಗೊಳ್ಳಿ, ನೀವು ನನ್ನ ಕೋರ್ಸ್ ಜಾಯಿನ್ ಆದ್ರೆ ಟೆನ್ಸಸ್ ನಿಮಗೆ ಅರ್ಥ ಆಗಲಿಲ್ಲ, ಅವಾಗ ನಾನು ಹೇಳ್ತೀನಿ ಐ ವಿಲ್ ಎಕ್ಸ್ಪ್ಲೇನ್ ಟೆನ್ಸಸ್ ಟು ಯು ಅಗೇನ್, ನಾನು ನಿಮಗೆ ಟೆನ್ಸಸ್ ಅನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿ ನೀವು ನೌನ್ ಇದ್ರೆ ಟೆನ್ಸಸ್ ಹಾಕ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಇದ್ರೆ ಟು ಅನ್ನ ಅಲ್ಲಿ ಬಳಸಬೇಕಾಗುತ್ತೆ. ಅಂಡ್ ದೆನ್ ಲಾಸ್ಟ್ ಒನ್, ಹಿ ಗೇವ್ ಮೀ ಆನ್ ಅಡ್ವೈಸ್. ಅವನು ನನಗೆ ಒಂದು ಅಡ್ವೈಸ್ ಕೊಟ್ಟ, ನನಗೆ ಒಂದು ಸಜೆಷನ್ ಕೊಟ್ಟ, ಒಂದು ಸಲಹೆ ಕೊಟ್ಟ. ಹಿ ಗೇವ್ ಮೀ ಆನ್ ಅಡ್ವೈಸ್, ಇದು ಕರೆಕ್ಟ್ ಇದೆಯಾ? ಸೊ ವಾಕ್ಯ ಕೇಳಿದ್ರೆ ನೋಡಿದ್ರೆ ಕರೆಕ್ಟೇ ಅನ್ನಿಸ್ತಾ ಇದೆ, ಬಟ್ ಇದರಲ್ಲಿ ತಪ್ಪು ಇದೆ. ಸೊ ಇಲ್ಲಿ ಅಡ್ವೈಸ್ ಅನ್ನೋದಿದೆಯಲ್ಲ, ಇದು ಒಂದು ನೌನ್. ಎಂತಹ ನೌನ್ ಗೊತ್ತಾರೆ, ಇದು ಅನ್ಕೌಂಟೇಬಲ್ ನೌನ್. ಸೊ ಕನ್ನಡದಲ್ಲಿ ನಾವು ಹೇಳ್ಬಹುದು ಒಂದು ಸಲಹೆ, ಎರಡು ಸಲಹೆ ಕೊಟ್ಟ, ಮೂರು ಸಲಹೆಗಳನ್ನ ಕೊಟ್ಟ ಅಂತ ಹೇಳಿ. ಬಟ್ ಇಂಗ್ಲಿಷ್ ನಲ್ಲಿ ಇದನ್ನ ಅನ್ಕೌಂಟೇಬಲ್ ನೌನ್ ಅಂತ ನಾವು ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ಅನ್ಕೌಂಟೇಬಲ್ ನೌನ್ ನ ಜೊತೆ ನಾವು ಏನ್ ಬಳಸೋದಿಲ್ಲ ರೀ, ಅನ್ಕೌಂಟೇಬಲ್ ನೌನ್ ಜೊತೆ ನಾವು ಎ ಮತ್ತು ಆನ್ ಅನ್ನುವಂತಹ ಆರ್ಟಿಕಲ್ ಬಳಸಬಾರದು. ಎ ಮತ್ತು ಆನ್ ಅನ್ನುವಂತಹ ಆರ್ಟಿಕಲ್ ಬಳಸಬಾರದು. ನೋಡಿ, ನೀವು ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ರೆ, 10th PUC ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ತುಂಬಾನೇ ಮ್ಯಾಟರ್ ಆಗುತ್ತೆ ಈ ಒಂದು ರೂಲ್ಸ್ಗಳು. ಅದೇ ರೀತಿ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಂದ್ರೆ, ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ, ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿದ್ದಾಗ, ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದಾಗ ನಿಮಗೆ ಮಾತಾಡುವಾಗ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ರೀತಿ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಬೇಸಿಕ್ ಇಂದ ಕಲ್ಕೊಳ್ಳಿ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಅರ್ಧಂಬರ್ಧ ಕಲ್ಕೊಂಡು ಹೋದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಹಿ ಗೇವ್ ಮೀ ಆನ್ ಅಡ್ವೈಸ್ ಇದೆಯಲ್ಲ, ಸೊ ಇಲ್ಲಿ ಆನ್ ಬರಬಾರ್ದು. ಸೊ ಈಗ ನಾವು ಹೇಳ್ಬೇಕಂದ್ರೆ, ಹಿ ಗೇವ್ ಮೀ ಅ ಪೀಸ್ ಆಫ್ ಅಡ್ವೈಸ್, ನನಗೆ ಅವನು ಒಂದು ಅಡ್ವೈಸ್ ಕೊಟ್ಟ ಅಂತ ಹೇಳ್ಬೇಕಂದ್ರೆ ಅ ಪೀಸ್ ಆಫ್ ಅಡ್ವೈಸ್ ಅಂತ ನಾವು ಹೇಳ್ಬಹುದು. ಬಟ್ ಇಲ್ಲಿ ಆನ್ ಅಡ್ವೈಸ್ ಅಂತ ಹೇಳಿಕ್ ಆಗೋದಿಲ್ಲ. ರೂಲ್ಸ್ ಏನ್ ಹೇಳುತ್ತೆ, ಅನ್ಕೌಂಟೇಬಲ್ ನೌನ್ ಜೊತೆ ಎ ಮತ್ತು ಆನ್ ಅನ್ನುವಂಥ ಆರ್ಟಿಕಲ್ ಬಳಸೋದಿಲ್ಲ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಅಡ್ವೈಸ್ ಅನ್ನೋದು ನೌನ್. ಈಗ ಜಸ್ಟ್ ನಾನು ನಿಮಗೆ ಕಲಿಸಿದ್ದೀನಿ, ಇನ್ನೊಂದು ಎಸ್ ಬರುತ್ತಲ್ಲ, ಅದು ವರ್ಬ್. ಅಡ್ವೈಸ್ ಅನ್ನೋದು ವರ್ಬ್. ಅಂಡ್ ದೆನ್ ಇದು ನೀವು ಕಲಿಬೇಕಾಗುತ್ತೆ. ಒಂದು ಇಂಗ್ಲಿಷ್ನ ವಾಕ್ಯದಲ್ಲಿ ನೌನ್ ಅನ್ನ ಎಲ್ಲಿ ಬಳಸಬೇಕು, ವರ್ಬ್ ಅನ್ನ ಎಲ್ಲಿ ಬಳಸಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರೀ. ನೌನ್ ಅನ್ನ ಎಲ್ಲಿ ಬಳಸಬೇಕು, ವರ್ಬ್ ಅನ್ನ ಎಲ್ಲಿ ಬಳಸಬೇಕು, ಅಡ್ಜೆಕ್ಟಿವ್ ಎಲ್ಲಿ ಬಳಸಬೇಕು, ಅದೇನು ಅರ್ಥ ಕೊಡುತ್ತೆ, ಆರ್ಟಿಕಲ್ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು, ಅದೆಲ್ಲ ನೀವು ಬೇಸಿಕ್ ಇಂದ ಕಲಿಬೇಕಾಗುತ್ತೆ, ಕಲ್ತಿಲ್ಲ ಅಂದ್ರೆ. ಸೊ ಇದು ನಮ್ಮ 10ನೇ ಒಂದು ಮಿಸ್ಟೇಕ್. ಇದು ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದನ್ನ ಫಾಲೋ ಮಾಡಿ, ಒಂದ್ಸಲ ರಿವೈಸ್ ಕೂಡ ಮಾಡ್ಕೊಳ್ಳಿ. PDF ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ನ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ನಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಜಾಯಿನ್ ಆಗಿ. ಅಂಡ್ ಯಾರಿಗೆ ಕಂಪ್ಲೀಟ್ ಇಂಗ್ಲೀಷನ್ನ ಕಲಿಬೇಕು, ಇಂಗ್ಲೀಷಲ್ಲಿ ತುಂಬಾ ಭಯ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಫಾಸ್ಟ್ ಆಗಿ ನಾನು ಇಂಗ್ಲೀಷ್ ಕಲಿಬೇಕು ಕಡಿಮೆ ಸಮಯದಲ್ಲಿ ಅನ್ನೋರು, ಸೊ ಬನ್ನಿ, ಈ ಒಂದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನಿಮಗಾಗಿ. ಸೊ ಎಲ್ಲ ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ತುಂಬಾ ಅಫೋರ್ಡೆಬಲ್, ಕಡಿಮೆ ಫೀಸ್ ನಲ್ಲಿ ಅವೈಲೇಬಲ್ ಇದೆ. ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಈ ಕೋರ್ಸ್ ನಿಮಗಾಗಿನೇ. ದಿಸ್ ಕೋರ್ಸ್ ಇಸ್ ಫಾರ್ ಯು ಗೈಸ್. ಸೊ ಎಲ್ಲಿ ಸಿಗಲಿದೆ, ಎಲ್ಲಿ ಜಾಯಿನ್ ಆಗ್ಬೋದು, ಇದನ್ನ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಆಪ್ ರೀ, ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ ಇದರದ್ದು ಕೂಡ, ಅಥವಾ ಪ್ಲೇಸ್ಟೋರ್ ಇಂದ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿಂದ ನೇರವಾಗಿ ಕೋರ್ಸ್ ಈ ರೀತಿ ಕಾಣಿಸುತ್ತೆ ಆಪ್ ನಲ್ಲಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಮಾಡಿ, ನೀವೇನ್ ಮಾಡಿ ಡೈರೆಕ್ಟ್ಲಿ ಜಾಯಿನ್ ಆಗಿ. ಏನಾದರೂ ಡೌಟ್ಸ್, ಕ್ವಶನ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಕೋರ್ಸ್ಗೆ ಸಂಬಂಧಿಸಿದ ಹಾಗೆ. ಸೊ ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಟೆಲಿಗ್ರಾಮ್ ಜಾಯಿನ್ ಆಗೋದನ್ನ ಮರಿಬೇಡಿ ನೋಟ್ಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಹುಸೇನ್ ನಾಯ್ಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ, ಇದೇ ರೀತಿಯ ಫ್ರೀ ವ್ಯಾಲ್ಯೂಯಬಲ್ ಇಂಗ್ಲಿಷ್ ಕಾಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.